ಬಾಸ್‌ದು ಈ ವಿಷಯ ನಾನು ಮೊದಲಿಂದ ನಿಮ್ಗೆ ಹೇಳ್ಕೊಂಡು ಬರ್ತಾನೆ ಇದೆ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಸುಮಾರು ಜನ ನೋಡಿದ್ದೀರಾ. ಈ ವಿಡಿಯೋ ಮೇಯ್ನಾಗಿ ಬಿಗ್ ಬಾಸ್ ಯಾರು ನೋಡ್ತಿದ್ದೀರೋ ಅವರೆಲ್ಲ ನೋಡಲೇಬೇಕು. ಮೇಯ್ನು ಫಸ್ಟು ಗಿಲ್ಲಿ ಫ್ಯಾನ್ಸ್ ನೋಡಬೇಕು. ಹೊರಗಡೆ ಏನಾಗಿದೆ ಅಂದರೆ ಗಿಲ್ಲಿ ಫ್ಯಾನ್ಸು ವೋಟ್ನ ಡಿವೈಡ್ ಮಾಡ್ತಿದ್ದಾರೆ. 99 ವೋಟ್ ಹಾಕಬೇಕು. ಮುಕ್ಕಾಲು ಭಾಗ ಗಿಲ್ಲಿಗೆ ಹಾಕಿ ಇನ್ನು ಮಿಕ್ಕಿದ್ದು ಕಾವ್ಯಗೆ ಹಾಕ್ತಿದ್ದಾರೆ. ಮತ್ತು ಸ್ವಲ್ಪ ಜನ ಅರ್ಧ ಗಿಲ್ಲಿಗೆ ಅರ್ಧ ಕಾವ್ಯಗೆ ಹಾಕ್ತಿದ್ದಾರೆ. ಹಿಂಗೆ ಮಾಡ್ತವ್ರೆ ಅಂತ ಎಲ್ರಿಗೂ ಗೊತ್ತು. ಆ ಒಳಗಡೆ ಕಾವ್ಯದು ಗಿಲ್ಲಿ ಬಾಂಡ್ ಹೆಂಗಿದೆ ಅಂದ್ಬಿಟ್ಟು ಅದು ನೋಡಿ ಎಲ್ಲರೂ ಇಷ್ಟಪಡ್ತಿದ್ದೀರ ಕಾವ್ಯ ಗಿಲ್ಲಿನ. ನಿಮಗೆ ಸುಮಾರು ಜನಕ್ಕೆ ಗೊತ್ತಿಲ್ಲ. ಆಚೆ ಗಿಲ್ಲಿ ಇನ್ಸ್ಟಾಗ್ರಾಮ್ ಅಕೌಂಟಿಂದ ಒಂದು ಪೋಸ್ಟ್ ಬಂದಿದೆ. ದಯವಿಟ್ಟು ಗಿಲ್ಲಿ ಓಟ್ಸ್ನ ಡಿವೈಡ್ ಮಾಡಬೇಡಿ ಅಂದ್ಬಿಟ್ಟು. ಅವರು ನೋಡ್ಕೊಂಡಿದ್ದಾರೆ ಅರ್ಧ ಗಿಲ್ಲಿಗೆ ಅರ್ಧ ಕಾವ್ಯಗೆ ಹಾಕ್ತಾ ಇರೋದನ್ನು. ಆ ಥರ ಯಾರು ಮಾಡೋಕ್ಕೆ ಹೋಗಬೇಡಿ ಅಂದ್ಬಿಟ್ಟು ಹಾಕಿದ್ದಾರೆ. ಇವಾಗ ಕಾವ್ಯ ಅಕೌಂಟಿಂದನೂ ಒಂದು ಪೋಸ್ಟ್ ಹಾಕಿದ್ದಾರೆ. ಕಾವ್ಯದು ಇನ್ಸ್ಟಾಗ್ರಾಮ್ ಅಕೌಂಟು ಯಾರು ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಎಲ್ರಿಗೂ ಗೊತ್ತು. ಬಿಗ್ ಬಾಸ್ ಮನೆಗೆ ಬಂದಾಗ ಕಾವ್ಯ ತಮ್ಮನೇ ಹೇಳ್ದ, ನಾನು ಯಾರಿಗೂ ಕೊಟ್ಟಿಲ್ಲ, ನಾನೇ ಅದನ್ನು ನೋಡ್ಕೊಳ್ತಾ ಇದ್ದೀನಿ ಅಂದ್ಬಿಟ್ಟು. ಇವಾಗ ಅವ್ರ ಪ್ಲ್ಯಾನ್ ಏನೈತೆ ಅಂದರೆ ಅವರೇ ಬಂದು ಮನೇಲಿ ಹೇಳಿದ್ರು, ಇನ್ನು ಗಿಲ್ಲಿನ ಬಿಡಬೇಡ ಅಂದ್ಬಿಟ್ಟು ಹೇಳಿದ್ರು. ಅದನ್ನೆಲ್ಲ ಎಲ್ಲರೂ ನೋಡಿದ್ದೀವಿ. ಯಾಕಂದರೆ ಅವ್ರಿಗೆ ಗೊತ್ತು ಗಿಲ್ಲಿಂದ ಓಟ್ ಬರ್ತಾ ಇದೆ ಅಂದ್ಬಿಟ್ಟು. ಕಾವ್ಯ ಅಕೌಂಟಿಂದ ಪೋಸ್ಟ್ ಮಾಡಿದ್ದಾರೆ. ಅದು ಏನಂತ ಮಾಡೋರೆ, ಗಿಲ್ಲಿ ಕಾವ್ಯ ಫ್ಯಾನ್ಸ್ ಎಲ್ಲ ಸಪೋರ್ಟ್ ಮಾಡಿ ವೋಟ್ ಮಾಡಿ ಅಂತ ಹಾಕಿದ್ದಾರೆ. ಇದರಲ್ಲಿ ಗಿಲ್ಲಿ ಹೆಸರು ಏನಕ್ಕೆ ತೊಗೊಬೇಕು? ಇವಾಗ ಇದರಿಂದ ನಮಗೆ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ, ಗಿಲ್ಲಿಯಿಂದ ಕಾವ್ಯ. ಇವಾಗ ಅವಳು ಕಾವ್ಯ ಮನೇಲಿ ಹೇಳ್ತಾ ಇದ್ದಾಳೆ, ಗಿಲ್ಲಿಯಿಂದ ಏನು ಕಾವ್ಯ ಎಲ್ಲ ನಾನೇ ಕಷ್ಟಪಟ್ಟು ಬಂದಿರೋದು ಅಂದ್ಬಿಟ್ಟು ಗಿಲ್ಲಿನ ತುಂಬ ಕಡೆ ಬಿಟ್ಕೊಡ್ತಾ ಅವಳೆ. ನಾನು ಕಾವ್ಯ ಗಿಲ್ಲಿನ ಬಿಟ್ಕೊಡದೇ ಇದ್ದಿದ್ರೆ ನಾನು ಇದ್ರ ಬಗ್ಗೆ ಮಾತಾಡ್ತಾನೆ ಇರಲಿಲ್ಲ. ನಿನ್ನೆ ನೋಡಿದ್ವಿ ಧನುಷ್ ಹತ್ರ ಕಾವ್ಯ ಏನೇನು ಮಾತಾಡಿದ್ಲು ಅಂದ್ಬಿಟ್ಟು. ಮತ್ತು ಗಿಲ್ಲಿನ ಧನುಷ್ ಹತ್ರ ಕೂತ್ಕೊಂಡು ಯಾವ್ಯಾವ ರೀತಿ ಹೇಳ್ತಾ ಇದ್ಲು, ರೇಗಿಸ್ತಾ ಇದ್ಲು ಅಂದ್ಬಿಟ್ಟು. ನಾವು ಇಬ್ರಿಗೂ ವೋಟ್ ಮಾಡ್ತಾಯಿದ್ವಿ. ಇವಾಗ ನಮ್ಗೆ ಅನ್ನಿಸ್ತಾ ಇದೆ, ಯಾಕೆ ಇಬ್ರಿಗೂ ವೋಟ್ ಮಾಡಬೇಕು? ನಾವು ಗಿಲ್ಲಿಯನ್ನು ಇಷ್ಟಪಟ್ಟ ಮೇಲೆ ನಾವು ಗಿಲ್ಲಿಗೆ ವೋಟ್ ಮಾಡಬೇಕು. ಈ ಬಿಗ್ ಬಾಸು ನಮಗೆ ಸುಮಾರು ತೋರಿಸ್ತಾ ಇಲ್ಲ ಅವ್ರು ಏನೇನು ಮಾತಾಡಿದ್ದಾರೆ ಅಂದ್ಬಿಟ್ಟು. ತುಂಬ ಜನಕ್ಕೆ ಗೊತ್ತಿಲ್ಲ ಕಾವ್ಯ ಯಾವ ರೀತಿ ಅಂದ್ಬಿಟ್ಟು. ಇವಾಗ ನೆನ್ನೆ ನೋಡಿದ್ವಲ್ಲ, ಕಾವ್ಯ ಗಿಲ್ಲಿ ಮಾತಾಡ್ತಾ ಇಲ್ಲ ಅಂದ್ಬಿಟ್ಟು. ಏನಕ್ಕೆ ಮಾತಾಡ್ತಾ ಇಲ್ಲ ಅಂದರೆ ಅವ್ನು ಧನುಷು ಮ್ಯಾನಿಪ್ಯುಲೇಟ್ ಮಾಡ್ದ. ಧನುಷ್ ಮಾತು ಕೇಳಿಕೊಂಡು ಅವಳು ಗಿಲ್ಲಿ ಹತ್ರ ಮಾತಾಡ್ತಾ ಇಲ್ಲ. ಮಾತಾಡ್ದಿರೋದೇ ತುಂಬ ಒಳ್ಳೆಯದು. ಸುಮ್ಮನೆ ಇದ್ದು ನಾಟಕ ಆಡೋ ಬದಲು ಅವ್ರ ನಿಜವಾದ ಗುಣ ಗೊತ್ತಾಗಬೇಕು. ಗಿಲ್ಲಿ ಕಾವ್ಯನ ಎಲ್ಲೂ ಬಿಟ್ಕೊಡ್ದಿರ ಅಷ್ಟು ಸಪೋರ್ಟ್ ಮಾಡ್ಕೊಂಬಂದ. ಬಿಗ್ ಬಾಸು ಎಡಿಟ್ ಮಾಡಿ ಹಾಕ್ತಾವ್ರೆ, ತುಂಬಾ ತೋರಿಸ್ತಾ ಇಲ್ಲ. ನಾನು ಲೈವಲ್ಲಿ ಏನಿದ್ರು ಅದೆಲ್ಲ ಕ್ಲಿಯರಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ ಬಿಗ್ ಬಾಸು ಯಾವ ರೀತಿ ಬೇಕೋ ಆ ರೀತಿ ಎಡಿಟ್ ಮಾಡ್ತಾವ್ರೆ. ನನ್ನ ಚಾನಲ್ ನಾನು ಯಾವುದು ಬಿಡೋಲ್ಲ, ಎಲ್ಲ ಪ್ರತಿಯೊಂದು ಹೇಳ್ತೀನಿ. ನಿಮ್ಗೆ ಇದ್ರ ಬಗ್ಗೆ ಏನು ಅನ್ನಿಸ್ತೋ ಕಮೆಂಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ.